ಹಾಯ್ ಎವ್ರಿವನ್, ಇವತ್ತು ನಾನು ಇಲ್ಲಿ ಮನೆಗೆ ಬೇಕಾಗಿರುವಂಥ ಪ್ರಾಡಕ್ಟನ್ನು ಅಂದರೆ ಕ್ಲೀನಿಂಗ್ ಮಾಪ್, ಫ್ಲಾಟ್ ಆಗಿರುವಂಥ ಕ್ಲೀನಿಂಗ್ ಮಾಪನ್ನು ತೊಗೊಂಡಿದ್ದೀನಿ. ಇದನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿ ಪ್ರಮೋಷನಲ್ ವಿಡಿಯೋ ಅಂತೂ ಅಲ್ಲ. ಸೊ ಇದು ಸಿಂಪಲ್ಲಾಗಿ ನಾವು ಯಾವ ಥರ ಕ್ಲೀನಿಂಗ್ ಎಲ್ಲ ಮಾಡೋದಕ್ಕೆ ಯೂಸ್ ಆಗುತ್ತೆ ಮತ್ತು ತುಂಬ ವೆಯ್ಟ್ಲೆಸ್ ಇರೋವಂಥ ಈ ಮಾಪು ಈಸಿಯಾಗಿ ಕಂಫರ್ಟಬಲ್ಲಾಗಿ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಇದು ಯೂಸ್ ಮಾಡಿದ್ಮೇಲೆ ಪ್ರಾಡಕ್ಟ್ನ ನಾನು ವೀಡಿಯೋ ಮಾಡ್ತಾ ಇರೋದು. ಅನ್ಬಾಕ್ಸಿಂಗ್ ಮಾಡಿದಾಗ ನಾನು ವೀಡಿಯೋನ ಮಾಡಿಲ್ಲ. ಸೊ ನೋಡಿ, ಇದು ಈ ರೀತಿ ಒಂದು ಬಕೆಟ್ ಒಳಗೆ ಅಂದರೆ ಬಕೆಟು ಕೊಟ್ಟಿರ್ತಾರೆ, ಅದಕ್ಕೇ ಈ ರೀತಿ ಒಂದು 3 ಜಾಯಿನ್ ಮಾಡ್ಕೋಬೇಕು. 3 ಪೀಸ್ ಇರುತ್ತೆ, 3 ಪೀಸು ಜಾಯಿನ್ ಮಾಡ್ಕೋಬೇಕು. ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಎರಡೇ ಬೇಕಾದ್ರೂ ಜಾಯಿನ್ ಮಾಡ್ಬೋದು, ಅಥವಾ ಒಂದೇ ಪೀಸಿಂದ ಮಾಡ್ಕೋತೀವಿ ಅಂದರೆ ಚಿಕ್ಕದಾಗಿ ಹಾಗೆ ಮಾಡ್ಕೋಬೋದು, ಅಥವಾ 3 ಪೀಸ್ ಜಾಯಿನ್ ಮಾಡ್ಕೋಬೋದು. ನಾನಿಲ್ಲಿ 3 ಪೀಸು ಜಾಯಿನ್ ಮಾಡ್ಕೊಂಡಿದ್ದೀನಿ. ಮತ್ತು ಇದನ್ನು ನೀವು ಬೇಕಾದ್ರೆ ಡ್ರೈ ಅಂದರೆ ಡಸ್ಟೆಲ್ಲನೂ ಮಾಡ್ಕೊಳ್ಳೋದಕ್ಕೆ ಕೂಡ ಯೂಸ್ ಮಾಡ್ಕೋಬೋದು. ಈ ಥರ ನೋಡಿ, ಡೈನಿಂಗ್ ಟೇಬಲ್ಗೆ ಆಗಲಿ ಅಥವಾ ವಾರ್ಡ್ರೋಬ್ಸ್ಗೆ ಆಗಲಿ ತುಂಬ ಮೇಲೆಲ್ಲ ಇರುತ್ತೆ, ಆವಾಗ ನಾವು ಲ್ಯಾಡರ್ ಹಾಕಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತಲ್ಲ, ಹಂಗಾಗಿ ನೋಡಿ ಈಸಿಯಾಗಿ ಇದರಲ್ಲಿ ಮಾಡ್ಕೋಬೋದು. ಇಲ್ಲಿ ನೋಡಿ, ಇದು ಬಕೆಟು. ಈ ಬಕೆಟ್ಗೆ ನೀರು ಹಾಕ್ಕೊಳ್ಬೋದು. ಒಂದು ನಾವು ನೀರು ಹಾಕಿ ಕ್ಲೀನ್ ಮಾಡ್ಕೋಬೋದು, ಒಂದು ಡ್ರೈ ಆಗೋದಕ್ಕೆ 2 ಇರುತ್ತೆ ಈಸಿಯಾಗಿ. ಮತ್ತು ನೀವು ಯಾವುದೇ ಒಂದು ಫ್ಲೋರಿಗೆ ಹೋಗ್ಬೇಕಾದ್ರೂ ಒಂದೇ ಹ್ಯಾಂಡಲ್ಲಿ ಕೂಡ ಇದನ್ನು ತೊಗೊಂಡು ಹೋಗ್ಬೋದು. ತುಂಬ ಈಸಿಯಾಗಿದೆ, ಲೈಟ್ ವೆಯ್ಟ್ ಇರೋವಂಥದ್ದು. ಸೊ ಇದನ್ನು ನೋಡಿ, ಇದನ್ನು ನಾನು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಫಿಕ್ಸ್ ಮಾಡ್ಕೋಬೋದು. ಇದಕ್ಕೆ ಯಾವುದೇ ರೀತಿ ಸ್ಕ್ರೂಗಳು ಏನೂ ಇಲ್ಲ, ಈಸಿಯಾಗಿ ಫಿಕ್ಸ್ ಆಗುತ್ತೆ. ನೋಡಿ, ಈ ಕಡೆ ಒಂದು ಸೈಡ್ಗೆ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಈಗ ಕ್ಲೋಸ್ ಮಾಡಿಕೊಂಡು ಇದನ್ನು ಈಗ ಮಾಪ್ನ ನೀವು ಬೇಕಾದರೆ ಇದರೊಳಗಡೆಯಿಂದ ಅಂದರೆ ತೇವ ಬೇಕು ಅನ್ನೋಂಗಿದ್ರೆ ನಿಮಗೆ, ಅಂದರೆ ಫ್ಲೋರೆಲ್ಲ ಕ್ಲೀನ್ ಮಾಡ್ತೀವಿ ಅನ್ನೋಗಿದ್ರೆ ನೀರಲ್ಲಿ ಡಿಪ್ ಮಾಡಿಬಿಟ್ಟು ಮಾಪ್ನ ನಾವು ನಾರ್ಮಲಾಗಿ ಎಲ್ಲ ಮಾಪ್ ಹೆಂಗೆ ಮಾಡ್ಕೊಳ್ತೀವೋ ಬಕೆಟಲ್ಲಿ ಆ ಥರನೇ ಮಾಡ್ಕೋಬೋದು. ಸೊ ನಾನಿಲ್ಲಿ ಮೇಲ್ಗಡೆ ಇರೋವಂಥ ವಾರ್ಡ್ರೋಬ್ಸು ಇದೆಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕಿಚನಲ್ಲೇ ಆಗಲಿ ಬೆಡ್ರೂಮಲ್ಲೇ ಆಗಲಿ ನೀವು ಕ್ಲೀನ್ ಮಾಡ್ಕೋಬೋದು. ಡಸ್ಟ್ ಏನಾದರೂ ಇತ್ತು ಅಂದರೆ ಇದರಲ್ಲಿ ಕ್ಲೀನಾಗಿ ಮಾಡ್ಕೋಬೋದು, ಅಥವಾ ಗ್ಲಾಸಸ್ಗೆ ನೋಡಿ ಈ ರೀತಿ ಸ್ಪ್ರೇ ಮಾಡಿಬಿಟ್ಟು ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಾಗುತ್ತೆ ನೋಡಿ, ಈ ಥರ ತುಂಬ ಕ್ಲೀನಾಗಿ ಆಗುತ್ತೆ ಎಲ್ಲನೂ. ಈ ಥರ ಮಾಡ್ಕೋಬೋದು ಸ್ಪ್ರೇ ಮಾಡಿ, ಅಥವಾ ತೇವ ಮಾಡಿಕೊಂಡು ಮಾಪ್ನ ನೀವು ವೆಟ್ ಮಾಡಿಕೊಂಡು ಕೂಡ ಮಾಡ್ಕೋಬೋದು. ಸೊ ತುಂಬ ಕ್ಲೀನಾಗೇ ಆಗುತ್ತೆ ಇದು. ಇವಾಗ ನೀವು ಬೇಕಾದರೆ ಈ ರೀತಿ ನೋಡಿ, ಒಂದು ಹ್ಯಾಂಡಲ್ಲಿ ಕೂಡ ತೊಗೊಂಡು ಇನ್ನೊಂದು ಸ್ವಲ್ಪ ಪಕ್ಕಕ್ಕೆ ಇಟ್ಕೊಳ್ಬೋದು. ಮತ್ತು ಇನ್ನೊಂದು ಫ್ಲೋರಿಗೆಲ್ಲ ಹೋಗಬೇಕಾದ್ರೆ ಎತ್ಕೊಂಡು ಹೋಗೋದಕ್ಕೆ ನಮಗೆ ಈಸಿಯಾಗಿರುತ್ತೆ. ಸೊ ನಾನು ಇದನ್ನು ಇವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೀರಲ್ಲಿ ಈ ರೀತಿ ಕ್ಲೀನ್ ಮಾಡಿಕೊಂಡು ಈ ಕಡೆ ನಾವು ಡ್ರೈ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಡ್ರೈ ಆಗುತ್ತೆ, ನೀರೆಲ್ಲನೂ ಕ್ಲೀನಾಗಿ ಡ್ರೈ ಆಗಿಬಿಡುತ್ತೆ. ನಾರ್ಮಲ್ ಮಾಪೆಲ್ಲ ನಾವು ಕೈಯಲ್ಲಿ ತುಂಬ ಹಿಂಡುತ್ತೀವಲ್ವ, ಕೈಯೆಲ್ಲ ನೋವು ಬರುತ್ತೆ. ಇದಾದರೆ ತುಂಬ ಈಸಿಯಾಗಿ ನೋಡಿ ಅದು ಎಷ್ಟು ಚೆನ್ನಾಗಿ ಡ್ರೈ ಆಗುತ್ತೆ ಅಂತ ನೋಡಿದ್ರಲ್ಲ. ಕೈಯಲ್ಲಿ ನಾನು ಇಟ್ಕೊಂಡಿದ್ದೀನಿ, ನೀರು ಒಂಚೂರು ಕೆಳಗಡೆ ಬೀಳ್ತಲ್ಲ, ತುಂಬ ಚೆನ್ನಾಗಿ ಡ್ರೈ ಆಗಿದೆ. ಈ ಥರ ನೀವು ಕಿಚನಲ್ಲಿ ಕೂಡ ಯಾವುದೇ ಜಾಗದಲ್ಲಿ ಬೇಕಾದ್ರೂ ಕ್ಲೀನ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ, ಆದರೆ ತುಂಬ ರಫಾಗಿ ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ತುಂಬ ಸ್ಮೂತಾಗೇ ಇವೆಲ್ಲ ಹ್ಯಾಂಡಲ್ ಮಾಡಬೇಕು. ಮತ್ತು ಹಿಂಗೇನಾದರೂ ಸ್ವಲ್ಪ ಒಳ್ಳೆ ಕ್ವಾಲಿಟಿ ತೊಗೊಂಡ್ರೆ ಚೆನ್ನಾಗಿ ಬಾಳಿಕೆನೂ ಬರುತ್ತೆ. ಮತ್ತು ಇದು ಸೋಫಾಗಳ ಕೆಳಗೆ ಮತ್ತು ನಾವು ದಿವಾನ್ ಕೆಳಗೆ ಎಲ್ಲನೂ ಕ್ಲೀನ್ ಮಾಡೋದಕ್ಕೆ ತುಂಬ ಈಸಿಯಾಗಿ ತುಂಬ ಚೆನ್ನಾಗಾಗುತ್ತೆ. ನೋಡಿದ್ರಲ್ಲ, ತುಂಬ ಚೆನ್ನಾಗಿ ಕ್ಲೀನ್ ಆಯಿತು. ಇವಾಗ ಇದು ನೀರು ಹೋಗೋದಕ್ಕೆ ಕೂಡ ಕೆಳಗಡೆ ಟ್ಯಾಪ್ ನೋಡಿ, ಇದು ತೆಗೆದುಬಿಟ್ರೆ ಈ ಥರ ಕ್ಲೀನ್ ಆಗುತ್ತೆ ನಮಗೆ. ಸೊ ಇದೊಂದಾಯಿತು. ಇನ್ನೊಂದು ನಾನಿಲ್ಲಿ ಇನ್ನೊಂದು ಸ್ಪಿನ್ ಮಾಪ್, ಇದು ಅಷ್ಟೇ ನೋಡಿ, ಬಕೆಟು ಮತ್ತು ಒಂದು ಮಾಪು ಮತ್ತು ಎಕ್ಸ್ಟ್ರಾ ಒಂದು ರೀಫಿಲ್ ಕೊಟ್ಟಿರ್ತಾರೆ. ಇದೂ ಅಷ್ಟೇ ನೀವು ಜಾಯಿನ್ ಮಾಡ್ಕೋಬೋದು. 2 ಪೀಸ್, ಇದೊಂದು ಇನ್ನೊಂದು ಪೀಸ್ ಇದೆ, ಇದನ್ನು ನಾನು ಜಾಯಿನ್ ಮಾಡ್ಕೋತಾ ಇದ್ದೀನಿ. ಮತ್ತು ಇದು ಲಾಕ್ ಸಿಸ್ಟಮ್ ಕೊಟ್ಟಿದ್ದಾರೆ. ನೀವು ಕ್ಲೀನ್ ಮಾಡುವಾಗ ಓಪನ್ ಮಾಡಿಕೊಂಡು ಕ್ಲೀನ್ ಮಾಡಿ, ಆಮೇಲೆ ಮಾಪ್ ಮಾಡುವಾಗ ಲಾಕ್ ಮಾಡಿಕೊಂಡು ಮಾಪ್ ಮಾಡಬೇಕಾಗತ್ತೆ. ಇದು ಅಷ್ಟೇ ಕ್ವಾಲಿಟಿ ವೈಸು, ಅಂದರೆ ನೀವು ಯಾವ್ಯಾವ ಕ್ವಾಲಿಟಿ ಮೇಲೇ ನಮಗೆ ಪ್ರೈಸಸ್ ಕೂಡ ಡಿಪೆಂಡ್ ಆಗಿರುತ್ತೆ. ನೋಡಿಕೊಂಡು ನೀವು ತೊಗೊಳ್ಬೇಕಾಗತ್ತೆ. ಒಳ್ಳೆ ಕಂಪ್ನಿದೆಲ್ಲ ಆದರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ, ಆದರೆ ಬಾಳಿಕೆನೂ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ, ಯೂಸ್ ಮಾಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಈ ಮಾಪು ಫ್ಲೋರಿಂಗೆಲ್ಲ ಕ್ಲೀನ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಾವು ಕಾರ್ನರ್ಸಲ್ಲಿ ಆಗಲಿ ಅಥವಾ ಇದು ಗ್ಲಾಸು ವಾರ್ಡ್ರೋಬ್ಸ್ ಮೇಲೆ ಎಲ್ಲನೂ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಡ್ರೈ ಆಗುತ್ತೆ. ನೋಡಿದ್ರಲ್ಲ, ಸ್ಪಿನ್ ಮಾಡಿದಾಗ ನೀರಿದೆ ಇನ್ನೊಂದು ಅರ್ಧ, ಹೀಗೆ ಇನ್ನೊಂದು ಸರಿ ಚೆನ್ನಾಗಿ ಸ್ಪಿನ್ ಮಾಡಿದ್ರೆ ಕ್ಲೀನಾಗಿ ಡ್ರೈ ಆಗುತ್ತೆ, ತುಂಬ ಚೆನ್ನಾಗಿ ಡ್ರೈ ಆಗುತ್ತೆ. ಸೊ ಕೈಯಲ್ಲಿ ಯಾವುದೇ ರೀತಿ ಮಾಡೋಂಗಿರಲ್ಲ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಇದು ಒಂಥರ ಚೆನ್ನಾಗಿದೆ. ಸ್ಟೇರ್ ಕೇಸು, ಫ್ಲೋರಿಂಗು ಮತ್ತು ವಾರ್ಡ್ರೋಬ್ಸು, ಕಾರ್ನರ್ಸು, ಸೋಫಾ ಕೆಳಗೆ ಎಲ್ಲನೂ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು. ನೀವು ತೊಗೋತೀವಿ ಅನ್ನೋಗಿದ್ರೆ ಒಂದು ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ. ಒಳ್ಳೆ ಕ್ವಾಲಿಟಿ, ಒಳ್ಳೆ ಕಂಪ್ನಿದೆ ತೊಗೊಳ್ಳಿ, ಏಕೆಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ರಫಾಗಿ ಯೂಸ್ ಮಾಡಿದ್ರೂ ಏನೂ ಆಗೋದಿಲ್ಲ. ಸ್ವಲ್ಪ ದಿವಸದವರೆಗೂ ತುಂಬ ಚೆನ್ನಾಗಿ ಬಾಳಿಕೆನೂ ಬರುತ್ತೆ.
ನೋಡಿದ್ರಲ್ಲ, ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಸ್ವಲ್ಪ ಪ್ರೈಸ್ ಜಾಸ್ತಿ ಆದರೂ ಪರವಾಗಿಲ್ಲ, ಒಳ್ಳೆ ಕ್ವಾಲಿಟಿ ಇರೋವಂಥ ಪ್ರಾಡಕ್ಟ್ನ ತೊಗೊಳ್ಳಿ. ಮತ್ತು ಸ್ವಲ್ಪ ದಿವಸದವರೆಗೂ ತುಂಬ ಚೆನ್ನಾಗಿ ಬಾಳಿಕೆನೂ ಬರುತ್ತೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಲಿಂಕ್ಸನ್ನು ಕೊಟ್ಟಿರ್ತೀನಿ, ನೋಡಿಕೊಂಡು ನೀವು ಪ್ರೈಸನ್ನು ತೊಗೊಳ್ಬೋದು. ಮತ್ತು ಇಲ್ಲಿ ತೊಗೊಳೋದ್ರಿಂದ ನಮ್ಮ ಲಿಂಕನ್ನು ಯೂಸ್ ಮಾಡಿ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಥ್ಯಾಂಕ್ ಯು.